ಕಲ್ಲೇಶ್ ಅನ್ನುವಂಥ ಡೈರೆಕ್ಟರಾಗಿ ಪರಿಶಿಷ್ಟ ಪಂಗಡ ಇಲಾಖೆಯಲ್ಲಿ ಏನು ಕೆಲಸ ಮಾಡ್ತಾಯಿದ್ರು, ಈಗ ಸಸ್ಪೆನ್ಷನ್ಲಿದ್ದಾರೆ ವಾಲ್ಮೀಕಿ ಹಗರಣದ ನಂತರ. ಈ ವ್ಯಕ್ತಿ ಹಿಂದೆ ಖುದ್ದು ಮುಖ್ಯಮಂತ್ರಿಗಳೇ ಅವರನ್ನು ಈ ವ್ಯಕ್ತಿಯನ್ನು ಸಸ್ಪೆಂಡ್ ಮಾಡಿದರು. ಭ್ರಷ್ಟಾಚಾರ ಇದೆ ಮತ್ತು ಹಾಸ್ಟೆಲ್ಗಳನ್ನು, ಬೇರೆ ಬೇರೆ ವಿಷಯಗಳನ್ನು, ಟೆಂಡರ್ ವಿಷಯಗಳಲ್ಲಿ ಸರಿಯಾಗಿ ಕೆಲಸಗಳನ್ನು ಮಾಡ್ತಾಯಿಲ್ಲ, ಕರ್ತವ್ಯ ಲೋಪ ಮಾಡಿದ್ದಾರೆ ಅನ್ನುವಂಥ ದೃಷ್ಟಿಕೋನದಿಂದ ಈ ಕಲ್ಲೇಶ್ ಅನ್ನುವಂಥ ವ್ಯಕ್ತಿಯನ್ನು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ ಸಸ್ಪೆಂಡ್ ಮಾಡಿರ್ತಾರೆ. ನಂತರ ಇದೇ ವ್ಯಕ್ತಿ ಈ ವಾಲ್ಮೀಕಿ ಹಗರಣದಲ್ಲಿ ಇ ಡಿ ಡಿಪಾರ್ಟ್ಮೆಂಟನ್ನು ಎನ್ಕ್ವೈರಿಗೆ ಬಂದ ನಂತರ ನನಗೆ ಇ ಡಿ ಡಿಪಾರ್ಟ್ಮೆಂಟ್ನವರು CMನ ಹೆಸರು ಹೇಳಲಿಕ್ಕೆ, ಮತ್ತೊಬ್ಬರ ಹೆಸರು ಹೇಳಲಿಕ್ಕೆ ಫೋರ್ಸ್ ಮಾಡ್ತಾಯಿದ್ದಾರೆ ಎಂಬಂಥ ಸುಳ್ಳು FIR ಹಾಕಿ ನಿನ್ನೆ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ನಮ್ಮ ಹೈಕೋರ್ಟ್ನಲ್ಲಿ ಆ FIR ಮೇಲೆ ಸ್ಟೇಯನ್ನು ತಂದದನ್ನು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇದರಲ್ಲಿ ಗಮನಿಸಬೇಕಾದ ಏನಂತ ಹೇಳಿದರೆ, ಅವರು FIRನಲ್ಲಿ ಸಹ ಬರೆಯುವಂಥ ಸಮಯದಲ್ಲಿ ಸರ್ಕಾರದ ಆದೇಶದ ಮೇಲೆ ಹಣ ವರ್ಗಾವಣೆ ಮಾಡಿರುವುದ ಕಾರಣಕ್ಕಾಗಿ ಅನ್ನುವಂಥ ಮಾತನ್ನು FIRನಲ್ಲಿ ಕಲ್ಲೇಶ್ ವ್ಯಕ್ತಿ ಮೆನ್ಷನ್ ಮಾಡಿರ್ತಾನೆ, ಇಡಿ ಮೇಲೆ ಹಾಕಿದಂಥ FIR ಮೇಲೆ. ಮತ್ತು ಇದನ್ನು ಮೇಲ್ನೋಟಕ್ಕೆ ನಾವು ನೋಡಿದಾಗ ಗೊತ್ತಾಗೋದು ವಿಷಯ ಏನಂತ ಹೇಳಿದರೆ, ಹಿಂದೆ ಈ ಭ್ರಷ್ಟ ಅಧಿಕಾರಿಯನ್ನು ಏನು ಸಸ್ಪೆನ್ಷನ್ ಮಾಡಿದಂಥ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳು, ಇದರಲ್ಲಿ ಯಾರೆಲ್ಲ ಕೈವಾಡಿದೆ ಅವರೆಲ್ಲ ಸೇರಿಕೊಂಡು ಪುನಃ ಅದೇ ಕಲ್ಲೇಶನ್ನು ಮುಂದಿಟ್ಟುಕೊಂಡು ಇಡಿ ಮೇಲೆ FIR ಹಾಕುವಂಥ ಒಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕುವಂಥ ಪ್ರಯತ್ನವನ್ನು ಮಾಡಿದರೆ ಉಚ್ಚ ನ್ಯಾಯಾಲಯ ಅವರಿಗೆ ಕರ್ನಾಟಕದ ಹೈಕೋರ್ಟ್ ಅವರಿಗೆ ಸರಿಯಾದ ಸ್ಟೇಯನ್ನು ಕೊಡೋ ಮೂಲಕ ಸರಿಯಾದ ಬುದ್ಧಿ ಅಂತ ಹೇಳಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಮುಖ್ಯಮಂತ್ರಿಗಳ ಕಾಲು ಬುಡಕ್ಕೆ ಈ ಎಲ್ಲ ವ್ಯವಸ್ಥೆಗಳು ಬಂದಿದೆ. ಮೂಡದ ಹಗರಣ ಅದರ ಬಗ್ಗೆ ಮಾತಾಡಲಿಕ್ಕೆ ಇನ್ನೂ ಸಹ ಬಾಕಿ ಇದೆ. ಮುಖ್ಯಮಂತ್ರಿಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆದ ಕಾರಣ ಅವರು ಖಂಡಿತ ರೆಸಿಗ್ನೇಷನ್ನ ಕೊಡಬೇಕಾದಂಥ ಅಗತ್ಯತೆ ಖಂಡಿತ ಇದೆ. ಅವ್ರು ರೆಸಿಗ್ನೇಷನ್ ಕೊಟ್ಟು ಹೊರಗೆ ನಿಂತುಕೊಂಡು ಎಲ್ಲ ಇನ್ವೆಸ್ಟಿಗೇಷನ್ ಏನಾಗ್ತಾಯಿದೆ ಅದಕ್ಕೆ ಸಹಕಾರ ಪಡಿಸಬೇಕು ಅವರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.